ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಕ್ಕಿಸ್ ಥಿಯೇಟರ್ ಚಾನಲಲ್ಲಿ ಯಾವ ಸಿನಿಮಾ ಇದೆ ಗೊತ್ತಾ? ಸಾರಿ, ಇವತ್ತು ಸಿನಿಮಾ ಇಲ್ಲ. ಇವತ್ತೊಂದು ನಾನು ಫಸ್ಟ್ ಟೈಮ್ ಆಗಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನಮಗೆ ಒಂದು ವೆಡ್ಡಿಂಗ್ನ ಹೋಗ್ತಾ ಇದ್ದೀವಿ ಹೊನ್ನಾವರಕ್ಕೆ. ಇವತ್ತು ಮಾರ್ಚ್ 16th ಹಲ್ದಿ. ನಾಳೆ ಹೋಗಿ ವೆಡ್ಡಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ನಾಳೆ ಬರೋದು. ಸೊ ನನ್ನ ಜೊತೆ ನಮ್ಮ ಓಮಂಜೂರು ಗೌತಮ್ ಇದ್ದಾರೆ, ಮತ್ತು ನನ್ನ ಜೊತೆ ವಿಡಿಯೋಗ್ರಾಫರ್ ಆಗಿ ಶರಣ್ ಅವರಿದ್ದಾರೆ. ಸೊ ಎಂಜಾಯ್ ಮಾಡುವ. ಇದು ನಂದು ಫಸ್ಟ್ ಬ್ಲಾಗ್ ಆಗಿದೆ. ಸೊ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಚೆನ್ನಾಗಾದರೆ ಸಹ ಲೈಕ್ ಮಾಡಿ, ಇಲ್ಲಾದರೆ ಡಿಸ್ಲೈಕ್ ಮಾಡಿ, ಮಾತ್ರ ಸಪೋರ್ಟ್ ಅಂತೂ ಮಾಡಿ. ಎಂಜಾಯ್ ಮಾಡುವ. ಇವತ್ತು ಹೋಗ್ಬೇಕು, ರೋಡಲ್ಲಿ ಏನೆಲ್ಲ ಸಿಗ್ತದೆ ನೋಡುವ. ಅದು ಸ್ವಲ್ಪ ಮಾತಾಡ್ತಾ ಹೋಗ್ತಾ ಇರೋದು. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಶರಣ್ ಅವರಿದ್ದಾರೆ ನಮ್ಮದು. ಶರಣ್ ಅವ್ರ ಬಗ್ಗೆ ಸ್ವಲ್ಪ ಕೆಲವೆಲ್ಲ ವಿಷಯ ಎಲ್ಲ ಆಗಿತ್ತು. ಸುಮಾರು ಒಂದು ಹೋಮ್ ಸ್ಟೇ ಇದರ ಬಗ್ಗೆ, ಆ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದಾರೆ ನಮ್ಮ ವಿಡಿಯೋಗ್ರಾಫರ್ ಶರಣ್ ಅವರು. ಸೊ ಏನಾಗಿದೆ ಅಂತ ಅವರ ಪರ್ಮಿಷನ್ ಕೇಳಿ ಮಾತಾಡುವ. ನಮ್ಮ ಪಯಣ ಹೊನ್ನಾವರಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮ ಜೊತೆ ಶರಣ್ ವಿಡಿಯೋಗ್ರಾಫರ್, ನಮ್ಮ ಜೊತೆ ಓಮಂಜೂರಿನ ಗೌತಿದ್ದಾರೆ ನೋಡಿ. ಹಾಗೆ ನಮ್ಮ NMPT ಕರೆಕ್ಟಾ? ಅಯ್ಯೋ ಸಾರಿ, ಇದರಲ್ಲಿ ಕಾಣಲಿಕ್ಕಿಲ್ಲ. ಓಕೆ, ಬಂತು. ಎಸ್, ಈಗ ನಾವು ಹೋಗ್ತಾ ಇರುವಂಥ ಪ್ಲೇಸಲ್ಲಿ ಈಗ ಮಂಗಳೂರಿನ ಬೀಚ್, ಪಣಂಬೂರು ಬೀಚ್ ಅಂತ ನೀವು ಕೇಳಿರ್ತೀರಿ, ಪಿಕ್ಚರೆಲ್ಲ ಕೆಲವು ಸಲ ನೋಡಿರ್ತೀರಿ. ಇಲ್ಲಿಂದ ನಾವು ಹೋದಾಗ ಎಲ್ಲ ಲಾರಿ ಅಡ್ಡ ಬಂದು ಮೋಸ್ಟ್ಲಿ ಕಾಣಲಿಕ್ಕೆ ಇಲ್ಲಿಂದ ಸೀದಾ ಹೋಗ್ಬೇಕು. ಇದು ಪಣಂಬೂರು ಬೀಚ್ ರೋಡ್. ಕಾಪು ಟೆಂಪಲ್, ಇದು ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಭಾರಿ ಒಂದು ಕಾರ್ಣಿಕದು ನೋಡಿ. ನಮ್ಮ ಕೃಷ್ಣ ಮಠ, ಇದರ ದ್ವಾರವನ್ನು ನೀವು ನೋಡ್ತಾ ಇದ್ದೀರಿ. ಕೃಷ್ಣ ಮಠ ದ್ವಾರ ನೋಡಿ. ಎಸ್ ವೀಕ್ಷಕರೇ, ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ಒಂದು ಮರವಂತೆ ಬೀಚ್. ಅದನ್ನು ಹೇಳಿದ್ದು ಶರಣಣ್ಣ, ನಮ್ಮ ಶರಣ್ ಬ್ರದರ್ ಹೇಳಿದ್ರು ಹೀಗೆ ಅಂತ. ಅಂದ್ರೆ ಅವರು ಬರ್ತಾ ಇರ್ತಾರೆ ಇಲ್ಲಿ, ನಾವು ಎಲ್ಲ ಬರುದಿಲ್ಲ ಈ ಕಡೆ. ಈಗ ನೋಡಿ, ಈ ಕಡೆ ಬೀಚ್ ಸಮುದ್ರ, ಹಾಗೆ ನೋಡಿದ್ರೆ ಈ ಕಡೆಯಲ್ಲಿ ನದಿ ಇದೆ. ಇದು ಬರುವಂತ ಬೀಚ್. ಇದು ವಿಕ್ಕೇನ್ ಗೊತ್ತಾ, ಇದು ಇದು ನ್ಯಾಷನಲ್ ಹೈವೇ. ಇದು ರೋಡ್ ಇಲ್ಲಿ ಗೋವಾ, ಮುಂಬೈ ಹೀಗೆ ಹೋಗುವಂತ ನ್ಯಾಷನಲ್ ಹೈವೇ. ವಿಷಯ ನೋಡಿ, ಈಗ ಈ ಕಡೆ ನೋಡಿ, ಈ ಕಡೆ ಗುಡ್ಡ. ಇದೆಲ್ಲ ಮಳೆಗಾಲದಲ್ಲಿ ಬೀಳತ್ತೆ. ಬೀಳಂದ್ರೆ ಇದು ಗುಡ್ಡ ಕುಸಿತ ಅಂತ ಹೇಳ್ತಾರಲ್ಲ, ಕುಸಿತವಾಗಿ ಬಂದು ಇಲ್ಲಿ ಫುಲ್ ಬ್ಲಾಕ್ ಆಗ್ತದೆ ಸಂಪೂರ್ಣ. ನೋಡಿ ಈಗ ನೋಡಿ, ಅಲ್ಲಿ ನೋಡಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ನೋಡಿ ಇದು ಮಾಡ್ತಾ ಇದ್ದಾರೆ ನೋಡಿ. ಈಗಲೇ ಜರಿದು ಬಿದ್ದಿದೆ ನೋಡಿ. ಇದು ಮಳೆಗಾಲಕ್ಕೆ ಏನಾಗ್ಬೋದು ನೋಡಿ 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 ಜರಿದು ಬಿದ್ದಿದೆ ನೋಡಿ ಅಲ್ಲಿ. ಇಲ್ಲಿ ಮಳೆಗಾಲ ಮಳೆ ಬಂದಂದ್ರೆ ಹೇಳುದೇ ಬೇಡ, ಅದು ಗುಡ್ಡ ಕುಸಿತ ಇದ್ದದೆ. ಹಾಗಾಗಿ ಇದು ಸಂಪರ್ಕಗೊಂಡಿದ್ದು ಇದು ಮುಂಬೈಗೆ, ವಾಣಿಜ್ಯ ನಗರಿ ಮುಂಬೈ ಅಂತ ಹೇಳ್ತೇವಲ್ಲ, ಸಂಪರ್ಕಗೊಂಡು ಇದು ಅಲ್ಲಿ ಬದಿದ ತಕ್ಷಣ ಬ್ಲಾಕ್ ಕೇಳಿಗಿಲ್ಲ. ಹೌದು, ಅದು ನಿಮ್ಮದು ತೆಗಿಲಿಕ್ಕೆ ನಿಮ್ಗೆ ಒಂದು ದಿವಸ ಬೇಕೇ ಕಾರ್ಯಾಚರಣೆ ಮಾಡ್ಲಿಕ್ಕೆ. ಯಾಕೆಂದ್ರೆ ಮಳೆ ಬರ್ತಾ ಇರ್ತದೆ, ಮಳೆ ಗಾಳಿ ಆಗ ಈಗ ಬೇಕೇ ಬೇಕು. ಹಾಗೆ ಒಂದು ದಿವಸ ಅಂತ ಹೇಳಿದ್ರೆ ಎಷ್ಟಾಯ್ತು, ಎಷ್ಟು ಬ್ಲಾಕ್ ಆಯ್ತು. ಹಾಗಾಗಿ ಮಳೆಗಾಲದಲ್ಲಿ ಪ್ರಯಾಣಿಕರು ಟ್ರೈನ್ ಅನ್ನು ಉಪಯೋಗಿಸಿ. ಇದು ನಮ್ಮ ಶರಣ್ ಅವರ ಮಾತು, ಎಲ್ಲರೂ ಮನದಟ್ಟಾಗಿಸಿ. ನಮಸ್ಕಾರ ಎಲ್ರಿಗೂ. ಎಷ್ಟು ವರ್ಷದಿಂದ ಉಂಟು? 21 ವರ್ಷದಿಂದ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ. ಇವರನ್ನು ನೀವೆಲ್ಲ ಫಂಕ್ಷನ್ಗಳಲ್ಲಿ ಎಲ್ಲ ನೋಡಿರ್ಬೋದು. ಇವರು ನ್ಯೂಸ್ ಚಾನೆಲ್ಸ್ಗೆ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಶರಣ್ ಬಾಯಿಯ ಒಂದು ಲೈಫಲ್ಲಿ ಒಂದು ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ಏನೋ ಒಂದು ವಿಷಯ ನಡೆದು ಹೋಗಿದೆ. ಸೊ ಅದರ ಬಗ್ಗೆ ಅವರು ಮಾತಾಡ್ತಾರೆ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದೆ. ಮಾತಾಡುವ ಅಂತ ಹೇಳಿದ್ದಾರೆ.
ಸೊ ನಾವು ಕೇಳುವ ಅಂದರೆ ಅವರ ಬಗ್ಗೆ ಕೆಲವು ತುಂಬ ಜನ ಗೊತ್ತಿದೆ, ಬಟ್ ಇನ್ನು ಕೆಲವರು ಗೊತ್ತಿರೋದವರಿಗೆ ಒಂದು ಏನಾದರೂ ಜಸ್ಟ್ ಮೆಸೇಜ್ ಕೇಳ್ಬೋದಾ ಸರ್? ಕ್ವಶನ್ಸ್ ಎಲ್ಲ ಕೇಳಿ ಕೇಳ್ಬೋದಲ್ಲ? ಕೇಳಿ ಓಕೆ ಸರ್, ಫಸ್ಟ್ ಆಫ್ ಆಲ್ ನನ್ನ ವಿಕಿಸ್ ಥಿಯೇಟರ್ಗೆ ನಿಮಗೆ ಸ್ವಾಗತ. ಸೊ ನನ್ನ ಒಂದು ಕ್ವಶನ್, ಲಾಸ್ಟ್ ಸುಮಾರು ಒಂದು ವರ್ಷದ ಹಿಂದೆ ಒಂದು ಹೋಮ್ ಸ್ಟೇದೊಂದು ಒಂದು ವಿಷಯ ಬಂತು ಎಲ್ಲ ಕಡೆ. ಅದರಲ್ಲಿ ಸುಮಾರು ಕಾರ್ಯಕರ್ತರೆಲ್ಲ ಇದ್ದರು, ಅವರನ್ನೆಲ್ಲ ಪೊಲೀಸ್ ಅವರಿಗೆಲ್ಲ ಏನೋ ಅಂದರೆ ಅರೆಸ್ಟ್ ಎಲ್ಲ ಆಗಿತ್ತು. ಸೊ ಆ ಟೈಮಲ್ಲಿ ನಾನು ಕೇಳಪಟ್ಟಿದ್ದಾಗೆ ನಿಮಗೂ ತೊಂದರೆಗಳಾಗಿದೆ. ಸೊ ನೀವು ನಿಮಗೂ ಈ ಸ್ವಲ್ಪ ಏನು ಆ ಒಂದು ಫೇಸ್ ಮಾಡುವಂಥ ಪರಿಸ್ಥಿತಿ ಬಂತು ಆ ಒಂದು ಸಮಯದಲ್ಲಿ. ಹಾಗಾದರೆ ನನ್ನ ಕ್ವಶನ್, ನೀವು ಅಲ್ಲಿ ಹೋಗಿದ್ದು ಯಾಕೆ? ಅಲ್ಲಿಗೆ ಹೋಗೋ ಅಗತ್ಯ ಇತ್ತಾ ಅಂತ ನಾನು ಒಂದು ಕ್ವಶನ್. ಅಂದರೆ ನೀವು ಒಂದು ಯಾವ ವಿಷಯದಿಂದ ಹೋಗಿದ್ರಿ? ಫ್ರೆಂಡ್ಲಿಯಾಗಿ ಹೋಗಿದ್ರಾ ಅಥವಾ ಯಾವುದು ಅಂತ ಅದರ ಬಗ್ಗೆ ಏನಾದರೂ ಒಂದು ಮಾಹಿತಿ ನಮಗೆ ಸಿಗ್ಬೋದಾ? ನಾನಂದರೆ 2000 ಹೋಮ್ ಸ್ಟೇ ಪಬ್ದಲ್ಲಿ ಹೋಮ್ ಸ್ಟೇ ಅಟ್ಯಾಕ್ ಏನಾಗಿತ್ತು, ಅದು 2012 ಆದಂಥದ್ದು ಒಂದು ಘಟನೆ. ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ವಿಷಯ ನಾನು ಆವಾಗ ಸ್ಥಳೀಯ ಚಾನಲಲ್ಲಿ ಕೆಲಸ ಮಾಡ್ತಿದ್ದೆ, ಸಹಾಯ ಟಿವಿ ಅಂತ ಇಲ್ಲೊಂದು ಏನು ಸ್ಥಳೀಯ ಚಾನಲ್ ಇತ್ತು, ಅದರಲ್ಲಿ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೆ. ಎಲ್ಲ ಒಂದು ಸಂಘ ಸಂಸ್ಥೆ ಆಗಲಿ ಸಂಘಟನೆಗಳಾಗಲಿ ಎಲ್ಲರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಅದಂದರೆ ಎಲ್ಲರಲ್ಲಿ ಇತ್ತು. ಹಾಗಾಗಿ ಏನು ಸುಭಾಷ್ ಪಾಟೀಲ್ ಅನ್ನೋರು ಏನಿದ್ರು, ಅವರು ಹಿಂದೂ ಜಾಗರಣ ವೇದಿಕೆಯಲ್ಲಿ ಮುಖಂಡರಾಗಿದ್ದರು ಆ ಸಮಯದಲ್ಲಿ. ಅವರು ಮುಂಚೆ ಒಂದು ತುಂಬ ವರ್ಷದಿಂದ ಪರಿಚಯ. ಅವ್ರು ಫೋನ್ ಮಾಡಿ, ಶರಣ್ ಹೀಗೆ ಒಂದು ಪ್ರತಿಭಟನೆ ಇದೆ, ಆದಷ್ಟು ಬೇಗ ಬನ್ನಿ, ಡ್ರಗ್ಸ್ ವಿರುದ್ಧ ಒಂದು ಪ್ರತಿಭಟನೆ ಇದೆ, ಆದಷ್ಟು ಬೇಗ ಬನ್ನಿ, ಬೇರೆಯವರು ಮೀಡಿಯಾದವರಿಗೂ ತಿಳಿಸಿ ಅಂತ ಹೇಳಿದರು. ಓಕೆ ಅಂತೇಳಿ ನಾನೊಂದು ಸ್ಥಳೀಯ ಪೇಪರ್ ಒಂದು ತಿಳಿಸಿ, ಆಮೇಲೆ ಒಂದು ಸ್ಟೇಟ್ ಚಾನಲ್ ಅವರಿಗೆ ತಿಳಿಸಿ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋಗುವಾಗ ಅವ್ರು ಫೋನ್ ಮಾಡುವಾಗ ಈ ಒಂದು ಸ್ಪಾಟಲ್ಲಿ ಇದ್ವಿ, ನಾನು ಒಬ್ಬರನ್ನು ಕಳಿಸ್ತೇನೆ ಅಲ್ಲಿಗೆ ಬನ್ನಿ ಅಂತೇಳಿ ಅಲ್ಲಿಗೆ ಒಬ್ಬರನ್ನು ಕಳಿಸಿ ನಂತರ ಆ ಸ್ಪಾಟ್ ಏನಿದೆ ಅಲ್ಲಿಗೆ ನಾವು ಹೋದೆವು. ನನ್ನ ಮಂಗಳೂರಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಆ ಸ್ಪಾಟ್ ನೋಡೋದು. ಮಾರ್ನಿಂಗ್ ಮಿಸ್ಟ್ ಹೋಮ್ ಸ್ಟೇ ಅಂತೇಳಿ ಆ ಒಂದು ಜಾಗದಲ್ಲಿ ಪಡಿಲ ಮೇಲುಗಡೆಯಲ್ಲಿ ಇತ್ತು. ಅಲ್ಲಿ ಹೋಗುವಾಗ ಅಲ್ಲಿ ಹೋಗುವಾಗ ತುಂಬ ಮಂದಿ ಯುವಕರು ಎಲ್ಲ ಸೇರಿದರು. ಟೋಟಲ್ ಒಂದು 60-60ಕ್ಕಿಂತ ಹೆಚ್ಚು ಮಂದಿ ಇದಿರ್ಬೋದು. ಕ್ಯಾಮರಾ ತೆಗೀರಿ ಅಂತ ಹೇಳಿದರು. ಕ್ಯಾಮರಾ ತೆಗೆದು ಆಗುವಾಗ ಇಮ್ಮಿಡಿಯೇಟ್ ಒಳಗೆ ಹೋದರು. ಏನಂತ ಹೇಳಿಲ್ಲ. ನಾನು ಮತ್ತು ನಮ್ಮ ಏನು ಸ್ಥಳೀಯ ಪೇಪರ್ನವರಾಗಲಿ ಮತ್ತು ಒಂದು ಸ್ಟೇಟ್ ಚಾನಲ್ ಎಲ್ಲ ಒಟ್ಟಿಗೆ ಹೋದ ತಕ್ಷಣ ಬಾಗಿಲು ಓಪನ್ ಮಾಡಿದ ತಕ್ಷಣ ಅಲ್ಲಿಂದ ಒಮ್ಮೆಲೆ ಏನಂತೇಳಿ ಗೊತ್ತಿಲ್ಲ, ಒಮ್ಮೆಲೆ ಅವರು ಬಂದು ಇವರನ್ನು ಕ್ವಶನ್ ಮಾಡೋದು, ಇವರು ಕ್ವಶನ್ ಮಾಡೋದು, ಏಕಾಏಕಿ ಅಲ್ಲಿ ಸ್ವಲ್ಪ ಜಟಾಪಟಿ ಆಯಿತು. ಜಟಾಪಟಿ ಆಗುವಾಗ ಏನು ಅಂದರೆ ಅಲ್ಲಿದ್ದ ಸ್ಟೂಡೆಂಟ್ ಹುಡುಗಿರು ಸ್ವಲ್ಪ ಮಂದಿ ಸ್ಟೂಡೆಂಟ್ನವರಿದ್ದರು, ಅವರೆಲ್ಲ ಸೇರಿ ಓಡಲಿಕ್ಕೆ ಪ್ರಯತ್ನ ಪಡುವಾಗ ಇವರು ಅವರನ್ನು ಹಿಡಿದು ಅವರನ್ನು ಎಲ್ಲಿಗೆ ಹೋಗಿ ಬೆಡೀಲಿ ಕೂತ್ಕೊಳಿಸಿ ಹಾಗೆ ಅಂತೇಳಿ ಎಲ್ಲ ಮಾಡಿದ್ರು. ಅದು ಯಾರು ಹೊರಗಿನಿಂದ ಯಾರು ಬಂದರು ಅಂತ ಗೊತ್ತಿಲ್ಲ, ಅವರನ್ನು ಹಲ್ಲೆ ಮಾಡುವಂಥದ್ದು, ಎಳೆಯುವಂಥದ್ದು ಇದೆಲ್ಲ ಆಯ್ತು ಆ ಸ್ಪಾಟಲ್ಲಿ. ನಾವೆಂತ ಕೆಲಸ ಮಾಡಿ ನಾವು ಹೋದು ಅಲ್ಲಿ ಶೂಟಿಂಗ್ ಮಾಡುವಂಥ ಕೆಲಸ ನಮ್ಮದು. ಶೂಟಿಂಗ್ ಮಾಡಿದೆ. ಅಷ್ಟರಲ್ಲಿ ಪೊಲೀಸ್ ಕೂಡ ಎಂಟ್ರ್ ಆಗಿತ್ತು, ಪೊಲೀಸ್ನವ್ರಿಗೂ ಎಂಟ್ರ್ ಆಗಿತ್ತು. ಇವರೇನು ಸುಭಾಷ್ ಪಾಟೀಲ್ದು ಏನು ಪ್ಲ್ಯಾನ್ ಇತ್ತು ಅಂತ ಹೇಳಿದರೆ, ಮೀಡಿಯಾ ಮತ್ತು ಪೊಲೀಸು ಒಟ್ಟಿಗೆ ಹೋಗೋದು, ಅಲ್ಲಿ ನಡೆಯುವಂಥ ಒಂದು ಏನು ಚಟುವಟಿಕೆ ಇದನ್ನೆಲ್ಲ ಒಂದು ತೋರಿಸ್ಬೇಕಂತ ಅವ್ರದ್ದು ಪ್ಲ್ಯಾನ್ ಆಗಿತ್ತು. ಆದರೆ ಪೊಲೀಸ್ ಬರುವಾಗ ಸ್ವಲ್ಪ ಲೇಟ್ ಆದ್ದರಿಂದ ಇವರು ಒಮ್ಮೆಲೆ ಏನು ಅಲ್ಲಿ ಕ್ರೌಡ್ ಸೇರಿದೆ ಒಮ್ಮೆಲೆ ಹೋಗಿ ಇದರಿಂದ ಜಟಾಪಟಿ ಆಗಿತ್ತು. ಅಲ್ಲಿ ಪೊಲೀಸ್ ಬಂತು, ಎಲ್ಲ ಇದು ಮಾಡಿದ್ದು, ಇವ್ರುಗಳನ್ನೆಲ್ಲ ಕಳಿಸಿದ್ರು ಎಲ್ಲ ಸೇರಿ ಇದು ಮಾಡಿ ರೆಸ್ಕ್ಯೂ ಮಾಡಿ ಅವರನ್ನು ಸ್ಟೇಷನಿಗೆ ಕೊಂಡೋಗಿ ಆಮೇಲೆ ಮತ್ತೇನು ಪ್ರೊಸೀಜರ್ ಇದೆ ಅದೆಲ್ಲ ನಡೆಯಿತು. ಶರಣ್ ಭಾಯ್, ಈಗ ಅದು ಏನೇ ಆದರೂ ನೀವು ಹೋಗಿರೋದು ಕರ್ತವ್ಯದ ಮೇಲೆ, ಹಾಗಾದರೆ ಅದೊಂದು ನನಗೆ ಅಂತೂ ಗೊತ್ತಾಯ್ತು. ಈಗ ಹಾಗಾದರೆ ನೀವು ಹೋಗಿರೋ ಕರ್ತವ್ಯದ ಮೇಲೆ ನಿಮ್ಮನ್ನು ಅಲ್ಲಿ ಅರೆಸ್ಟ್ ಮಾಡುವುದು ಸರಿ ಇತ್ತಾ ಅಂತ ನನಗೆ ಒಂದು ಕ್ವಶನ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ನಮ್ಮ ಕರ್ತವ್ಯ ಮೇಲೆ ಆದರೂ ಕೂಡ ಏನು ಪೊಲೀಸ್ನವ್ರಿಗೆ ಜವಾಬ್ದಾರಿ ಇದೆ, ಅದೇ ರೀತಿ ಮಾಧ್ಯಮದವ್ರಿಗೂ ಜವಾಬ್ದಾರಿ ಇದೆ. ಏನು ಅಲ್ಲಿ ಘಟನೆ ಆಗುವ ಅದನ್ನು ನಿಮಗೆ ನಮಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡುವಂಥದ್ದು ಹೀಗೆಲ್ಲ ಒಂದು ಮಾಡಬೇಕಿತ್ತು. ಹಾಗೆ ನೀವು ಮಾಡಲಿಲ್ಲ. ಮತ್ತು ಏನು ಅಲ್ಲಿ ನಡೆದಂಥ ಏನು ಘಟನೆ ಇದೆ ಅದು ಶೂಟ್ ಮಾಡಿ ಹಾಗಾಗಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ರಿ, ಅದು ಸಮಾಜದಲ್ಲಿ ಅಶಾಂತಿಗೆ ಸೃಷ್ಟಿಗೆ ಕಾರಣ ಆಯಿತು ಎಂಬುದಲ್ಲಾಗಿ ಒಂದು ಸೆಕ್ಷನ್ ಆಗಿ ನಮ್ಮ ಮೇಲೆ ಪ್ರಕರಣ ದಾಖಲಾಗಿ ಪ್ರಾಬ್ಲಮ್ ಆಯಿತು. ಓಕೆ ಶರಣ್ ಭಾಯ್, ಈಗ ಇದೆಲ್ಲ ಆಯಿತು, ಎಲ್ಲ ಆಯಿತು, ನೀವು ಏನಿದ್ದೀರಿ ಅಂತ ಸತ್ಯ ನಿಮಗೆ ಗೊತ್ತಿದೆ. ಹಾಗೆ ಕೆಲವರು ಗೊತ್ತಿಲ್ಲದವರೆಲ್ಲ ಇರ್ತಾರೆ, ಇದರ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡವರು, ಆಯಿತಾ? ಈಗ ಅವರಿಂದ ನಿಮ್ಗೆ ಏನಾದರೂ ತೊಂದರೆ ಆಯಿತಾ? ಅಂದರೆ
ಟಾರ್ಚರ್ ಮಾಡೋದು ನಿಮಗೆ ಗಡಿ ಗಡಿ, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಗೆ ಏನಾದರೂ ಎಫೆಕ್ಟ್ ಆಯಿತಾ ಇದರಲ್ಲಿ? ಅಂದರೆ ಆರ್ಡ್ರ್ ಕೊಡದೆ ಇರುವುದು ಅಥವಾ ಆರ್ಡ್ರ್ ಮಿಸ್ ಆಗುವಂಥದ್ದು ಏನಾದರೂ ಆಯಿತಾ? ಅನಾವಶ್ಯಕವಾಗಿ ಇದು ಆಗಿರುವಂಥದ್ದು ಅಂತ ನನಗೆ ಅನಿಸುತ್ತೆ. ಆಗಿದೆ ಏನಾದರೂ? ತೊಂದರೆ ಅಂದರೆ ಅದರಿಂದಾಗಿ ಏನು ತೊಂದರೆ ಆಗಲಿಲ್ಲ. ನನ್ನ ಕರ್ತವ್ಯ ಮಾಡಿ ಹೋದೆ. ಅದರಿಂದಾಗಿ ಕೆಲವು ಮಂದಿ ಏನಿದ್ದಾರೆ ನನ್ನ ಬಗ್ಗೆ ಇಲ್ಲ ಸ್ವಲ್ಪ ಅಪಪ್ರಚಾರ ಆಗಲಿ, ಇಲ್ಲ ಇದು ಮಾಡಿ ಅದಕ್ಕೆ ಒಂದು ಮಸಾಲೆ ಗೀಸೆಲ್ಲ ಹಾಕಿ ಅವನ ಹಾಗೆ ಹೀಗೆ ಅಂತೇಳಿ ಸ್ವಲ್ಪ ಇದು ಮಂಗಳೂರು ಸ್ವಲ್ಪ ಮಂದಿ ಇದು ಮಾಡಿದ್ದಾರೆ ಒಟ್ಟು ನನ್ನ ಜೊತೆಲಿ ಇರುವವರು. ಹಾಗಿದ್ದಾಗ ನಂಗೇನು ಪ್ರಾಬ್ಲಮ್ ಆಗಲಿಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ. ನಾನು ಹೇಳೋದು ಅಂತ ಹೇಳಿದ್ರೆ, ನಾವು ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮ್ಮನ್ನು ಉಲ್ಟಾ ನೋಡೋರು ತುಂಬ ಜನ ಇರ್ತಾರೆ. ನಾವು ನಮ್ಮ ಕೆಲಸವನ್ನು ನಿಯತ್ತಲ್ಲಿ ಮಾಡೋದು ಮತ್ತು ಉಳಿದ ದೇವರ ಮೇಲೆ ಬಿಡೋದು. ಸೊ ಅದು ನನ್ನದೊಂದು ಥಿಂಕಿಂಗ್. ಮತ್ತು ನಾವು ಎಷ್ಟೇ ಕೆಲಸ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ದೂರವರು ಇರ್ತಾರೆ, ಹೊಗಳೋರು ಇರ್ತಾರೆ. ಶರಣ್ ಭಾಯ್, ನನ್ನದೊಂದು ಕುತೂಹಲವಾದೊಂದು ಕ್ವಶನ್, ಬೇಜಾರು ಮಾಡಬಾರ್ದು. ಸೊ ನಾನೇನಂತ ಹೇಳಿದ್ರೆ, ನೀವೊಂದು ನನ್ನ ಒಂದು ಅಂದಾಜು ಪ್ರಕಾರ ಒಂದು 6 ತಿಂಗಳು ಏನೋ ನೀವು ಜೈಲ್ ಏನೋ ಅಲ್ಲಿ ವಾಸ ಏನೋ ಇತ್ತು ಅಂತ ನನಗೆ ಅನ್ಸುತ್ತೆ. ಹೌದಾ? ಹೌದೌದು, 6 ತಿಂಗಳಂದ್ರೆ 6 ತಿಂಗಳು 1 ದಿವಸ ಬಾಕಿ ಇತ್ತು. ಹಾಗಾದ್ರೆ ನೀವು ಅಷ್ಟು ದಿವಸ ಅಲ್ಲಿ ಇದ್ರೆ ಅಲ್ವಾ? ನಿಮ್ಗೆ ಅಲ್ಲಿ ಏನಾದ್ರು ಟಾರ್ಚರ್ ಏನಾದ್ರು ಕೊಟ್ಟಿದ್ದ ಸರ್? ಅಂದ್ರೆ ಲೈಕ್ ಏನಾದ್ರು ಟಾರ್ಚರ್ ಕೊಟ್ಟಿದ್ದಾರೆ ಅಥವಾ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ದಾರಾ ಅದರಿಂದ ಹೊರಗೆ ಬರಲಿಕ್ಕೆ? ಇದು ಏನಾದ್ರೆ ಒಂದು ಎಕ್ಸ್ಪೀರಿಯನ್ಸ್ ಹಂಚೋದಾದ್ರೆ ಹಂಚಿಕೊಳ್ಬಹುದು ಸರ್. ಹೊರಗೆ ಬರ್ಬೇಕಾದ್ರೆ ಅದೊಂದು ಕೋರ್ಟ್ ಅಲ್ಲ, ಒಮ್ಮೆ ಕೋರ್ಟಿಗೆ ಹೋದ್ರೆ ಅದು ಕೋರ್ಟ್ ಮುಖಾಂತರ ಆಗಬೇಕು. ಅದಕ್ಕೆ ಬೇಲ್ ಹಾಕುವಂಥದ್ದು, ವಕಾಲತ್ ಮಾಡುವಂಥದ್ದು, ಹೀಗೆಲ್ಲ ಆಗ್ಬೇಕಿತ್ತು. ಅದು ಡಿಲೇ ಆಯ್ತು. ಏಕಾಯ್ತಂತೆ ಒಂದು ನಿರ್ಭಯ ಕೇಸ್ ಇತ್ತಲ್ಲ ಡೆಲ್ಲಿದು, ಅದೇ ಟೈಮಲ್ಲಿ ಅವ್ರದ್ದು ಜಜ್ಮೆಂಟ್ ಆ ಜಜ್ಮೆಂಟ್ ನಮಗೆ ಸ್ವಲ್ಪ ಡ್ಯಾಶ್ ಹೊಡಿತ್ತು. ಹಾಗಾಗಿ ಬೇಲ್ ಎಲ್ಲ ಸ್ವಲ್ಪ ಕ್ಯಾನ್ಸಲ್ ಆಗಿ ಡಿಲೇ ಆಯ್ತು. ಆಮೇಲೆ ನಮ್ಗೆಲ್ಲ ಕೋರ್ಟ್ನ ಮೇಲೆ ತುಂಬಾ ವಿಶ್ವಾಸ ಇತ್ತು, ನಮ್ಗೆಲ್ಲ ಬೇಲ್ ಕೊಡತ್ತೆ ಅಂತೇಳಿ. ಅದೇ ರೀತಿಯಾಗಿ ಸ್ವಲ್ಪ ಸಮಯ ಇದಾದ್ಮೇಲೆ ಜಡ್ಜ್ ಎಲ್ಲ ಬೆಂಚ್ ಎಲ್ಲ ಚೇಂಜ್ ಮೇಲೆ ಜಡ್ಜ್ ಅದು ತನಿಖೆ ಮಾಡಿ ಏನಿದೆ ಅದೆಲ್ಲ ನಮ್ಮ ಅಡ್ವೊಕೇಟ್ನವರೆಲ್ಲ ವಕಾಲತ್ ಮಾಡಿ ನಮ್ಗೆ ಎಲ್ಲರಿಗೂ ಬೇಲ್ ಆಯ್ತು. ಎಲ್ಲ ಈಗ ಬೇಲ್ನ ಮುಖಾಂತರ ಹೊರಗೆ ಬಂದು ನಾವೀಗ ಬೇಲ್ ವಿಚಾರ ನಡೀತಾ ಇದೆ, ಕೊನೆ ಹಂತಲ್ಲಿದೆ ವಿಚಾರಣೆ. ನೀವು ಮತ್ತೆ ಜೈಲಿನೊಳಗೆ ನಮ್ಗೆ ಏನು ತೊಂದರೆ ಆಗ್ಲಿಲ್ಲ, ಅಲ್ಲಿದು ವ್ಯವಸ್ಥೆಗಳೆಲ್ಲ ಒಳ್ಳೆ ಇತ್ತು, ಏನು ಪರವಾಗಿಲ್ಲ. ಯಾಕಂದ್ರೆ ಅಲ್ಲಿ ಮಂಗಳೂರು ಏನಿದೆ ಸ್ವಲ್ಪ ಕಮ್ಯುನಲ್ ಇದೆ ಕಾರಣ ಎ ಮತ್ತು ಬಿ ಬ್ಲಾಕ್ ಅಂತೇಳಿ ಇತ್ತು. ಎ ಬ್ಲಾಕ್ ಅಲ್ಲಿ ಅನ್ಯಕೋಮಿನ ಯುವಕರು ಅಂದ್ರೆ ಮುಸ್ಲಿಮ್ಸ್, ಈ ಕಡೆ ಹಿಂದೂ ಸಂಘಟನೆಯವರು ಬಿ ಬ್ಲಾಕ್ ಅಲ್ಲಿ ಇರೋದು ಸ್ಪಿಟ್ ಮಾಡಿ ಇದ್ದುದರಿಂದ ಏನು ಸಮಸ್ಯೆ ಯಾರಿಗೆ ಏನಾಗ್ಲಿಲ್ಲ. ಆ ಜೈಲಲ್ಲೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಹಿಂದೂ ಸಂಘಟನೆಯವರು ಎಲ್ಲ ತುಂಬಾ ಮಂದಿ ಇದ್ರು, ಒಳ್ಳೆ ಚೆನ್ನಾಗಿ ನೋಡ್ಕೊಂಡ್ರು, ತೊಂದರೆ ಇಲ್ಲ. ಊಟಕ್ಕೆಲ್ಲ ಏನು ತೊಂದರೆ ಇಲ್ಲ, ಅವರಿಂದೆಲ್ಲ ಬರ್ತಿತ್ತು, ನಾವೆಲ್ಲ ಹಂಚ್ಕೊಂಡು ಊಟ ಮಾಡ್ತಿದ್ರು. ಹಾಗಾಗಿ ಸಮಸ್ಯೆ ಏನಾಗ್ಲಿಲ್ಲ ಜೈಲೊಳಗೆ. ಓಕೆ ಶರಣ್ ಭಾಯ್, ನಂದೊಂದು ಕ್ವಶನ್ ಕಡೆಯದಾಗಿ, ಈ ಒಂದು ಪ್ರಕರಣ ನಡೆದಿದ್ದು ನಿಮ್ಮ ಲೆಕ್ಕ ಪ್ರಕಾರದಲ್ಲಿ ಸರಿಯಾ ಅಥವಾ ತಪ್ಪ? ಅಥವಾ ಈ ಪ್ರಕರಣ ಅಂದರೆ ಈಗ ಏನು ಸಿಚುವೇಶನ್ ಆಯಿತು, ಈಗ ಎಂಡಿಗೆ ಎಲ್ಲಿ ಬಂದು ನಿಂತಿದೆ? ಅಂದ್ರೆ ಕೊನೆ ಅಂತ ಏನಾದ್ರು ಇರ್ತದಲ್ಲ ಅದರದ್ದು, ಅಂದ್ರೆ ಕೋರ್ಟ್ ವಿಚಾರಣೆ. ಹೌದು ಸರ್. ನೀವು ಜಜ್ಮೆಂಟ್ ಮಾಡಿ ಕೇಳಿದಾಗ ನಂಗೆ ಹೇಳಿದ್ರೆ ಕೋರ್ಟ್ ಅಲ್ಲಿ ಇದೆಲ್ಲ, ಅದು ಕೋರ್ಟ್ ಮತ್ತು ಜಡ್ಜಿಗೆ ಬಿಟ್ಟಂತ ವಿಚಾರ. ನಾವು ಅದರಲ್ಲಿ ಏನು ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ವಿಚಾರ ನಡೀತಾ ಇದೆ. ಬಹುಶಃ ಒಂದು 2-3 ತಿಂಗಳಲ್ಲಿ ಮುಗಿಬಹುದು ಕೇಸು, ಕೊನೆ ಹಂತದಲ್ಲಿ ಇದೆ. ಅದರ ನಂತರ ಏನು ಆಗ್ಬೋದು ಅದು ಹೇಳ್ಬೋದು. ಹೀಗಾಗಿ ನಂಗೆ ಹೇಳಿಕೆ ಅದು ಹೇಳ್ಕೊಟ್ರೆ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೇಳಿಕೆ ಆಗುದಿಲ್ಲ, ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ ಅಲ್ಲ, ಜಡ್ಜಿ ಅವರು ಫೈನಲ್ ಆಗುತ್ತೆ. ಅದಕ್ಕೆ ನಾನು ಮತ್ತೆ ನೀವು ಏನಿದೆ ಸರಿಯಾ ತಪ್ಪ ಅಂತ ಹೇಳಿದ್ರಲ್ಲ, ಆ ಸಮಯ ಅದು ಯಾರು ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರಿಗೆ ರೈಟ್ಸ್ ಇಲ್ಲ, ಕಾನೂನು ತಗೊಳ್ಳಿಕ್ಕೆ ರೈಟ್ಸ್ ಇಲ್ಲ. ಹಾಗಾಗಿ ಅದು ಸರಿಯಾ ತಪ್ಪು ಅಂತೇಳಿ ಅದು ಕೋರ್ಟಲ್ಲಿ ಇದೆ, ಅದು ಜಡ್ಜ್ ಮಾಡಿ ಅವರು ಹೇಳ್ತಾರೆ. ಅದ್ರ ಬಗ್ಗೆ ನಾನು ಬೇರೆ ಏನು ಹೇಳುದಿಲ್ಲ. ಧನ್ಯವಾದ ಶರಣ್ ಭಾಯ್, ತುಂಬಾ ಥ್ಯಾಂಕ್ಸ್ ನಿಮ್ಮ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಓಕೆ ವೀಕ್ಷಕರೇ, ನಿಮಗೆ ಸ್ವಲ್ಪ ಆದರೂ ಐಡಿಯಾ ಬಂತು ಅಂತ ನನಗೆ ಅನಿಸುತ್ತೆ ನಮ್ಮ ಶರಣ್ ಭಾಯ್ ಬಗ್ಗೆ. ಏನಾದಿದ್ರೆ ಕಮೆಂಟ್ಸ್ ಮಾಡಿ ನಮಗೆ, ಮತ್ತೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಧನ್ಯವಾದ ಸರ್, ಥ್ಯಾಂಕ್ ಯು.